ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಮೋದಿಯವರು ತಾವು ಮಾಡಿದ ತಪ್ಪು ಈಗ ಅರಿವಿಗೆ ಬಂತ, ನಾವು ಎಲ್ಲಿ ತಪ್ಪಿದ್ದೀವಿ ಅನ್ನೋ ತಿಳುವಳಿಕೆ ಬಂತ. ಅಮೇರಿಕೆಯನ್ನು ನಂಬಿಕೊಳ್ಳೋದು ಒಂದು ಸಾಕಷ್ಟು ನೀವು ಲೆಫ್ಟಿಸ್ಟ್ ಅಂದರೆ ಏನು ಅಂದರೆ ಹೇಳ್ತಾಯಿದ್ರು, ಸಮಾಜವಾದಿಗಳು ಹೇಳ್ತಾಯಿದ್ರು. ನಗರ ನಕ್ಸಲರು ಮತ್ತೇನೋ ಆರೋಪ ಮಾಡಿ ಅವರೆಲ್ಲ ದೂರಿಟ್ಟಂಥ ಮೋದಿಯವ್ರಿಗೆ ಈಗ ಅಮೇರಿಕೆ ಕೊಟ್ಟಂಥ ಸುಂಕದ ದಾಳಿ ಮೈ ತುಂಬ ಸುಂಕ ಎಬ್ಬಿಸಿದೆ. ಯಾಕಂದರೆ ಇವತ್ತು ನಿಧಾನಕ್ಕೆ ಅವರು ವಾರಣಾಸಿಯಲ್ಲಿ ಮಾತಾಡಿದ್ದನ್ನು ಗಮನಿಸಿದ್ರೆ ಮರಳಿ ಮನೆಗೆ ಅನ್ನುವಂಥ ಮಾತಿಗೆ ಬೆಲೆ ಬರ್ತಾಯಿದೆಯಾ? ಯಾವ ವಾಜಪೇಯಿ ಅವರು ಸ್ವದೇಶಿ ಮೂಮೆಂಟ್ ಬಗ್ಗೆ, ಗಾಂಧೀಜಿಯವ್ರ ವಿಚಾರ ಬಗ್ಗೆ ಒಪ್ಪಿಗೆ ಮಾಡಿದಾಗ ಅದನ್ನು ಎಲ್ಲರೂ ವಿರೋಧಿಸಿದ್ರು ಅವರಲ್ಲೇ. ಹಾಗಾದರೆ ಅವ್ರು ಬಿಟ್ಟಿಲ್ಲ, ಸ್ವದೇಶಿ ಮೂಮೆಂಟು ಇಟ್ಕೊಂಡು ಹೊರಟಿದ್ದಾರೆ ಅಷ್ಟೇ. RSS ಆಗಿರ್ಬೋದು, ಸಂಘ ಪರಿವಾರದವರಾಗಿರ್ಬೋದು. ಇವತ್ತು ಅದೊಂದು ಧಾಳ ಅಷ್ಟೇ, ಸಮಯಕ್ಕೆ ತಕ್ಕಂಗೆ ಧಾಳ. ಆದರೆ ಈಗ ಧಾಳ ಅಲ್ಲದು, ಇವತ್ತು ಅನಿವಾರ್ಯ ಆಗ್ಯದ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಸಣ್ಣ ಉದ್ಯಮಿಗಳು MSMEಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ದೊಡ್ಡ ಉದ್ಯಮಿಗಳಾಗಿರ್ಬೋದು, ಎಲ್ಲ ಕೊಲ್ಯಾಪ್ಸ್. ಈಗ ಹೇಳಿದ್ರೆ ನಂಬ್ತಾ ಇರಲ್ಲ, ನಾವು 3ನೇ ನಂಬರು 4ನೇ ನಂಬರು ಇನ್ನು 1ನೇ ನಂಬರ್ ಹೋಗ್ತಾ ಇದ್ದೀವಿ ಅಂತೇಳಿ. ಹಾಗೆ ಹೇಳಿದ್ದು. ಹಾಗಾದ್ರೆ 3 ಮತ್ತು 4 1 ಹೋದಾಗ ಈ ಟ್ರಂಪರ ಅಂಜಿಕೆ ಇವ್ರಿಗೆ ಯಾಕಂತ, ಟ್ರಂಪ್ ಅವರು ಇವತ್ತು ಸುಂಕದ ದಾಳಿ ಮಾಡಿ 25% ಸುಂಕ ಅಥವಾ ಟ್ಯಾರಿಫ್ ಆಗ್ತದೆ ಅಂದಾಗ ಭಯ ಪಡೋದೆ. ಇಂಡಿಯಾದ ಬಲ ತೀವ್ರವಾಗಿ ದಾಳಿ ಮಾಡಿದ್ರೆ ಉತ್ತರ ಕೊಡ್ತಿಲ್ಲ. ಯಾಕಂದ್ರೆ ಎಲ್ಲ ಕೈಗಳು ಅಮೇರಿಕೆ ಬಡೋದ್ರಲ್ಲಿ ಸಿಕ್ಕೊಂಡು ಕೂತ್ಬಿಟ್ಟಿದ್ದಾರೆ ಇವತ್ತು. ಹಾಗಂತ ಮುಂದೆ ಹೆಚ್ಚು ಇಡಲೇಬೇಕಲ್ಲ ಇಲ್ಲ. ಅದಕ್ಕೆ ಲಾಸ್ಟಿಗೆ ಬಂದು ಇವತ್ತು ಅನಿವಾರ್ಯವಾಗಿ ಸ್ವದೇಶಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವದೇಶಿ ಉತ್ಪನ್ನಗಳು ಕೊಡ್ರಿ ಅಂತ ಹೇಳ್ತಿದ್ದಾರೆ. ಉತ್ಪನ್ನ ಆಗ್ಬೇಕಲ್ರಿ, ಪ್ರೊಡಕ್ಷನ್ ಆಗ್ಬೇಕಲ್ಲ. ಸ್ವದೇಶಿ ಎಲ್ಲಿ ಆಗ್ತಾಯಿದೆ? ಎಷ್ಟು ಇಂಡಸ್ಟ್ರಿಗಳು ಸ್ಟಾರ್ಟ್ ಇದ್ದಾವೆ, ಎಷ್ಟು ಉದ್ಯೋಗ ಸೃಷ್ಟಿ ಆಗಿದ್ದಾವೆ. ಉದ್ಯೋಗ ಸೃಷ್ಟಿ ಬಿಟ್ಟರೆ ಬದಿಗೆ ಎಷ್ಟು PSUಗಳು ಸ್ಟಾರ್ಟ್ ಇದ್ದಾವೆ. ಗೌರ್ಮೆಂಟ್ PSUಗಳು ಯಾವ ಪ್ರೈವೇಟ್ ತೊಗೊಂಡವ್ರು ಎಷ್ಟು ನಡೆಸ್ತಾ ಇದ್ದಾರೆ. ಯಾವ ಒಂದು ಕಾರ್ಪೊರೇಟ್ಗಳನ್ನ ನಂಬೆ ನಮ್ಮೆಲ್ಲ ಸಾರ್ವಜನಿಕ ರಂಗದ ಉದ್ಯಮಿಗಳನ್ನು ಕೊಟ್ಟರು ನಮ್ಮ ಮೋದಿಯವರು ಕಳೆದ 11 ವರ್ಷಗಳಲ್ಲೇ. ಅವ್ರು ಏನು ನಮಗೆ ಏಕೆ ನಮ್ಮ ಹಿಂದೆ ಬಂದು ನಿಲ್ತಾ ಇಲ್ಲ, ಉದ್ಯೋಗ ಸೃಷ್ಟಿಸ್ತಾ ಇಲ್ಲ, ಏನಾದರೂ ವಿಚಾರ ಮಾಡಿದ್ದೀರಾ? ಆದರೆ ಇವತ್ತು ಅವ್ನು ವಿಚಾರ ಮಾಡೋ ಕಾರ್ಯ ಮುಂದೆ ಬಂದು ನಿಂತ್ಬಿಟ್ಟದೆ ಇವತ್ತು ಮೋದಿಯವ್ರಿಗೆ. ಇವತ್ತು ಅನ್ಸ್ಲಿಕ್ಕತ್ತದ ನಾ ಏನೋ ತಪ್ಪು ಮಾಡಿದ್ದೀನಪ್ಪ ಅಂತೇಳಿ. ಅಟ್ಲೀಸ್ಟ್ ಪೂರ್ತಿ ದಿವಾಳಿ ಆದಮೇಲೆ ಗೊತ್ತಾಗಿತ್ತು, ಪೂರ್ವದಲ್ಲಿ ಇದು ಗೊತ್ತಾಗಿತ್ತು ಸಮಾಧಾನಕರ ವಿಷಯ ಅಂತ. ಯಾಕಂತಂದ್ರೆ ನಿಶ್ಚಿತನಾದ್ರೂ ಎಲ್ಲ ಮಾತಿಲ್ಲ. ಖಾಸಗೀಕರಣ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಈ ಪ್ರೈವೇಟೈಸೇಷನ್ ಆಗಿರ್ಬೋದು, ಜೊತೆಗೆ ಇನ್ನುಳಿದ ನೀವು ಯಾವುದೋ FDI ಆಗಿರ್ಬೋದು, ಏನೂ ಆಗಿರಲ್ಲ. ಅವರು ಫಾರಿನ್ದು ನಾವು ಇದು ಮಾಡಿ ಇನ್ವೆಸ್ಟ್ ಮಾಡ್ತೀವಿ ಹಾಗೆ ಈಗ ಬಂದು ಹೋದಂಥವ್ರು ಯಾರೂ ತಮಗೆ ಲಾಭ ಆಗೋದಿಲ್ಲ, ಬಂದು ಇನ್ವೆಸ್ಟ್ ಮಾಡೋದಿಲ್ಲ ಅನ್ನೋದು ಈಗ ಕನ್ಫರ್ಮೇಷನ್ ಆಗ್ಲಿಕ್ಕತ್ತದ. ಅಂತಾರಾಷ್ಟ್ರೀಯ ಮಟ್ಟದ ಯಾರೂ ಇನ್ವೆಸ್ಟರ್ಸ್ ಇಲ್ಲಿ ಇಂಡಿಯಾಗೆ ಬರ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಅದರಲ್ಲೂ ಅಮೇರಿಕ ಇವತ್ತು ಪೂರ್ತಿಯಾಗಿ ವಿರೋಧ ನಿಂತುಬಿಟ್ಟದೆ. ಇವತ್ತು USA ಟ್ರಂಪ್ ಯಾವ ಒಂದು ಕಾಲದ ಮಿತ್ರ ಮೋದಿಯವರಿಗೆ ಇವತ್ತು ಈ ಕಾಲದ ಶತ್ರು ಅನ್ನೋಂಗಾಗಿ ಹೋಗ್ಬಿಟ್ಟಿದ್ದಾರೆ. ನಾವು ನಮ್ಮ ದೇಶ ಮೊದಲಂತೀರ ಅವರು ಶುರು ಮಾಡಿದರು, ಇವತ್ತು ಅವ್ರು ಹೊರತು ಬೀಳ್ತಾರೆ. 25% ಆದಾಗ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಸ್ತುಗಳನ್ನ ತಯಾರು ಮಾಡ್ತಾನೂ ಇಲ್ಲ. ಇವತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪೂರ್ತಿ ಸೋತು ಹೋಗಿಬಿಟ್ಟಿದ್ವಿ. ಒಂದು ವೇಳೆ ನಾವು ಗೆದ್ದಿದ್ರೆ ಇವತ್ತು ನಮ್ಮ ಎಲ್ಲ ಲೇಬರ್ಗಳಿಗೆ ಉದ್ಯೋಗ ಇರ್ತಿದ್ದು, ಇವತ್ತು ನಮ್ಮ ಎಲ್ಲ ಕೆಲಸಗಾರರಿಗೆ ಉದ್ಯೋಗ ಇರ್ತಿದ್ದು. ಯಾಕೆ ಅಷ್ಟು ಪ್ರಮಾಣದ ಉದ್ಯಮಗಳು ಸಾಧ್ಯ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟದಲ್ಲಿ ಆಗಿರ್ಬೋದು, ಇನ್ನೊಂದು ಡಿಪಾರ್ಟ್ಮೆಂಟದಲ್ಲಿ ಆಗಿರ್ಬೋದು, ರಕ್ಷಣಾ ಡಿಪಾರ್ಟ್ಮೆಂಟದಲ್ಲಿ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಸಾಕಷ್ಟು 140 ಕೋಟಿ ಜನ ನಮ್ಮನ್ನು ನಾವು ಮೇಲೆ ಎತ್ತುವಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ ನಮ್ಮಲ್ಲಿ. ಅದು ಇವತ್ತು ಫೇಲ್ ಆಗೋದಕ್ಕೆ ಕಾರಣ ಅಂದರೆ ಮೋದಿಜಿಯವರ ಕಾರ್ಪೊರೇಟ್ ನೀತಿ. ಈ ನಮ್ಮ ಕಾಂಗ್ರೆಸ್ ತಪ್ಪು ಹೆಚ್ಚಿಟ್ಟಿದ್ರು, ಇವು ತಪ್ಪತ್ತು ಟೀಕಾ ಮಾಡಿದರು. ಆದರೆ ದುರಂತ ಏನಪ್ಪ, ಸ್ವದೇಶಿ ಮೂಮೆಂಟ್ ಶುರು ಮಾಡಿದವರು ಸ್ವದೇಶಿ ಮೂಮೆಂಟನ್ನು ಇವರೇ ಕೊಲೆ ಮಾಡೋದಕ್ಕೆ ಮುಂದೆ. ಅವರು ಯಾವ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಬಂದಿದ್ದರು, ಇವರು ಬಂದಾಗಲೇ ಗಾಂಧೀಜಿಯವರ ಸ್ವದೇಶಿ ಮೂಮೆಂಟನ್ನು ಕೈಗೆ ಎತ್ಕೊಂಡಿದ್ರೆ, ಒಕ್ಕಲ್ತನವನ್ನು ಕೈಗೆ ಎತ್ಕೊಂಡಿದ್ರೆ, ಅವ್ನು ಬೆಳೆದ ಬೆಳೆಗೆ ಬೆಲೆ ಕೊಟ್ಟಿದ್ರೆ ಇವತ್ತು ಈ ದೇಶದ ಸ್ಥಿತಿ ಈ ರೀತಿ ಇರ್ತಿರಲಿಲ್ಲ. ನಮ್ಮ ಜನಸಂಖ್ಯೆ ಹೆಚ್ಚದ್ರಿ, ಕೊಳ್ಳೋರು ಇದ್ದಾರೆ. ಅದಕ್ಕೆ ನಮಗೆ 3ನೇ ನಂಬರು 5ನೇ ನಂಬರು 4ನೇ ನಂಬರು ಕಾಣ್ತದೆ ನಮಗಷ್ಟೇ. ಅದ್ರ ವೆಲ್ತ್ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಸರಿಯಾಗಿ. ವೆಲ್ತ್ ಡಿಸ್ಟ್ರಿಬ್ಯೂಟ್ ಆದರೆ ಸಂಪತ್ತು ಡಿಸ್ಟ್ರಿಬ್ಯೂಟ್ ಆಗಲಾರದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ₹1 62 ಪೈಸೆ ಕಾರ್ಪೊರೇಟ್ ಕೈಲದ ಅಂದಾಗ ಅವ್ರು ದುಡ್ಡು ಇನ್ವೆಸ್ಟ್ ಮಾಡಬೇಕಲ್ರಿ, ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ. ಕಡಿಮೆ ಪೇಮೆಂಟ್ ಮಾಡಲಿ ಅವರು. ಅದು ಎಲ್ಲರೂ ಉದ್ಯೋಗಕ್ಕೆ ಸಾಧ್ಯತಲ್ಲ. 5,000 10,000 ಅಷ್ಟೇ ಮಾಡಲಿ, ಬೇಕಾಗಿ ನಮ್ಗೆ ಕೋಟಿ ಲಕ್ಷ ಬೇಕಾಗಿಲ್ಲ.
ಅದು ಸಾಧ್ಯ ಆಗ್ತಾಯಿಲ್ಲ. ಕಾರಣ ಅಂದರೆ ಅವ್ರು ದುಡ್ಡೆಲ್ಲ ಹೊಡ್ಕೊಂಡು ಹೋಗಿಬಿಟ್ಟಿದ್ದಾರೆ ರೀ. ಅವರು 16 ಲಕ್ಷ 20 ಲಕ್ಷ ಕೋಟಿ ರೂಪಾಯಿಗಳನ್ನ ರಿಟರ್ನ್ ಅಪ್ ಮಾಡಿದ್ದಾರೆ ಇವರು ನಮ್ಮ ಸರ್ಕಾರದವರು, ಮೋದಿಯವರು. ನಮ್ಮ ದೇಶದಲ್ಲಿ ಇವತ್ತು 207 215 ಲಕ್ಷ ಕೋಟಿ ರೂಪಾಯಿ ಸಾಲದ, 16ರಿಂದ 18 ಲಕ್ಷ ಕೋಟಿ, ಇನ್ನು 27 ಲಕ್ಷ ಕೋಟಿ ರಿಟರ್ನ್ ಅಪ್ ಮಾಡಿದ್ದಾರೆ ಇವರೆಲ್ಲ. ಆ ದುಡ್ಡೆಲ್ಲ ನಮ್ಮಲ್ಲಿ ಇದ್ದಿತ್ತಂದ್ರೆ ಕೇವಲ 2 ಲಕ್ಷ ಕೋಟಿ ರೂಪಾಯಿ ಸಾಲದ ನಮ್ಮ ರೈತರು. ಅದನ್ನು ಪರಿಹಾರ ಮಾಡಿ ಅವ್ರಿಗೆ ಮಾರ್ಕೆಟನ್ನು ಕೊಟ್ಟಿದ್ರೆ ಇವತ್ತು ಈ ದೇಶದ ದುರಂತ ಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ. ಇವತ್ತು ಅರಿವಿಗೆ ಬರ್ತಾಯಿದೆ ನಮ್ಮ ಮೋದಿಯವ್ರಿಗೆ. ಅದಕ್ಕೆ ಸ್ವದೇಶಿ ವಸ್ತುಗಳು ಬಳಸ್ರಿ ಅಂತ ವಾರಣಾಸಿಯಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಏನು ಅಂತ ನಮ್ಮಲ್ಲಿ ಅಟ್ಟ ಮೇಲೆ ಒಲಿ ಹೋಯ್ತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಹಾಗಾಗಿದೆ ಇವತ್ತು ಮೋದಿಯವ್ರ ಪರಿಸ್ಥಿತಿ. ಅಟ್ಟ ಮೇಲೆ ಅಂದ್ರೆ ಅಡುಗೆ ಮಾಡಿದ ಮೇಲೆ ಆಮೇಲೆ ತಗದಾಗ ಉರಿ ಇರ್ತದೆ. ಕೆಟ್ಟ ಮೇಲೆ ಪೂರ್ತಿ ಹಾಳಾದ ಮೇಲೆ ಆಗ ಬುದ್ಧಿ ಬಂತು ಅಂತ. ಯಾವ ವಿಷಯ ನಮ್ಮ ದೇಶಕ್ಕೆ ಬೇಕಾಗಿತ್ತು ಅದನ್ನು ಮರೆತುಬಿಟ್ರು. ಅದು ಕೈ ತೆಗೆದುಕೊಳ್ಳಿಲ್ಲ. ಅಗ್ರಿಕಲ್ಚರ್ ಮೇನ್ ಉದ್ಯೋಗ ಸೃಷ್ಟಿ ಮಾಡೋದ ಕ್ಷೇತ್ರ, ಅಲ್ಲಿ ಮಾರ್ಕೆಟ್ ಮಾಡಿಲ್ಲ ಅವ್ರಿಗೆ. ಒಂದು ಅಂದಾಜಿನ ಪ್ರಕಾರ ಇವತ್ತಿನವರೆಗೂ 2000ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಕಾರಣೀಭೂತ, ಅದರಲ್ಲಿ 2 ಮಾತೇ ಇಲ್ಲ. ಹಾಗಾದರೆ ಕಾಂಗ್ರೆಸ್ನ ಬಿಡ್ತಾ ಇದ್ದೀವಿ ಅಂತಲ್ಲ, ಕಾಂಗ್ರೆಸ್ 3 ಹಾಕಿಕೊಂಡಿದ್ದವು. ಮನಮೋಹನ್ ಸಿಂಗ್ರಂತೆ ಒಂದು ಓಪನ್ ಮಾರ್ಕೆಟ್ ಮಾಡುವಲ್ಲಿ ಅತ್ಯಂತ ದೊಡ್ಡ ಬ್ಲೆಂಡರಿಂಗ್ ಮಿಸ್ಟೇಕ್ ಮಾಡಿ ಹೋಗಿಬಿಟ್ರು ಅವರು. ಬ್ಲೆಂಡರ್ ಅದೇ ಕಾಲ ಪಿ ಯು ನರಸಿಂಹರಾಯರು ನಮ್ಮನ್ನು ಎಲ್ಲೋ ತಂದು ಎಲ್ಲೋ ಹೋದಂಗೆ ಹೋಗ್ಬಿಟ್ಟಿದ್ವಿ ಇಡೀ ದೇಶವನ್ನು. ಇವತ್ತು ಅದ್ರ ಪ್ರತಿಫಲ ಉಣ್ತಾ ಇದ್ದೀವಿ ನಾವು. ಇವತ್ತು ನಾವು ಚಕಮಕಗಳನ್ನು ಕಾಣ್ತಾ ಇದ್ದಾವೆ. ಮೀಡಿಯಾ, ಡಿಜಿಟಲ್ ಮೀಡಿಯಾ, ಅದು ಇದು ಒಂದಿಷ್ಟು ಕೆಲವು 10% ಜನ ಬಿಂದಾಸರು ನೋಡಿದಾಗ ದೇಶ ಭಾಳ ಮುಂದುವರೆದಂತ ಅನಿಸ್ತದೆ. 90% ಜನ ಕತ್ತಲಲ್ಲಿದ್ದಾರೆ ಇಡೀ ದೇಶ ತುಂಬ. ಉದ್ಯೋಗ ಇಲ್ಲ, ಇದು ಈಗ ಬರ್ತಾಯಿದೆ. ಮತ್ತು ಈಗ ಉತ್ಪನ್ನ ಇಲ್ಲ ಅಂದಾಗ, ಉದ್ಯೋಗ ಇಲ್ಲ ಅಂದಾಗ, ಯಾವುದೇ ಉತ್ಪಾದನೆ ಆಗ್ತಾ ಇಲ್ಲ ಅಂದಾಗ, ಎಲ್ಲ PSUಗಳು ದಿವಾಳಿ ಎದ್ದಿದ್ದರಿಂದಾಗಿ, ಬಂದಾಗಿದ್ದರಿಂದಾಗ ದುಡ್ಡು ತಿರುಗ್ತಾ ಇಲ್ಲ. ದುಡ್ಡು ತಿರುಗ್ತಾ ಇದ್ದಾಗ ಇಲ್ಲ ಅಂದಾಗ ಬಡತನ ಸಹಜವಾಗಿ ಶುರುವಾಗ್ಯದ. ದೇಶ ಅಂದರೆ ಬರೀ ಕಾರ್ಪೊರೇಟ್ಗಳಲ್ಲ, ನಾವು ಜನಸಾಮಾನ್ಯ. ಇದ್ರಲ್ಲಿ ಉದ್ಯೋಗ ಇಲ್ಲ, ಉತ್ಪನ್ನ ಇಲ್ಲ, ಮತ್ತು ದುಡ್ಡು ಇವ್ರು ಎಲ್ಲಿ ಖರ್ಚು ಮಾಡ್ತಾರೆ ಪಾಪ. ಅವ್ರು ಮತ್ತೆ ನೀವು ಎಲ್ಲ ಏನು ಮಾಡ್ಬೇಕಾದ್ರೆ ಗ್ಯಾರಂಟಿಗಳು ಕೊಡೋ ಪ್ರಸಂಗ ಬಂದಿದೆ ಇವತ್ತು. ಅಕ್ಕಿ ಗ್ಯಾರಂಟಿ, ಗೋಧಿ ಗ್ಯಾರಂಟಿ, ಬಸ್ ಗ್ಯಾರಂಟಿ, ತಿಂಗಳ 2000 ಗ್ಯಾರಂಟಿ. ಇಡೀ ದೇಶ ತುಂಬ ಎಷ್ಟು ಕೊಡೋರು ಗ್ಯಾರಂಟಿಗಳನ್ನು. ಯಾಕಂದ್ರೆ ಉತ್ಪನ್ನ ಬರಬೇಕಲ್ಲ, ತಿರುಗಬೇಕಲ್ಲ ಅಲ್ಲೇ. ನೋಡಿರಿ, ಇದು ಗ್ಯಾರಂಟಿ ಕೊಟ್ಟಿದ್ದು ಅದು ದುಡ್ಡು ತಿರುಗಿ ಎಷ್ಟು ಬೇಕಷ್ಟು ಇಂಪ್ರೂವ್ ಆಗಿದೆ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸಪೋಸ್ ಉದ್ಯೋಗ ಎಲ್ಲರಿಗೂ ಸಿಕ್ಕಿತ್ತಂದ್ರೆ ಎಲ್ಲರೂ ಉದ್ಯೋಗ ಮಾಡ್ತಾ ಇದ್ದಾರೆ, ಕೃಷಿಯಲ್ಲಿ ಎಲ್ಲರೂ ಉದ್ಯೋಗ ಆಗಿತ್ತಪ್ಪ ಅಂತಂದ್ರೆ ಕಡಿಮೆ ಪೇಮೆಂಟ್ ಬೀಳೋದು. ಆ ದುಡ್ಡು ತಿರುಗಿದ್ರೆ ಏನಾಗ್ತದೋ ನಮ್ಮ ಕಣ್ಮುಂದದ. ಇವತ್ತು ಅದು ನಮ್ಮ ಮೋದಿಯವರಿಗೆ ಕಣ್ಮುಂದೆ ಬರ್ತಾ ಇದೆ. ಅದಕ್ಕೆ ಸ್ವದೇಶಿ ಬಳಸ್ರಿ ಘೋಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಚೈನಾ ಜೊತೆಗೆ 62% ಅವ್ರ ಮೇಲೆ ಇದ್ದೀವಿ ಮ್ಯಾನುಫ್ಯಾಕ್ಚರಿಂಗ್ ಕೂಡದೊಳಗೆ. ಅಮೇರಿಕದಿಂದ ನಾವು ತರಿಸ್ತಾ ಇದ್ದೀವಿ. ನಮ್ಮಲ್ಲಿ ಕಚ್ಚಾ ಎಣ್ಣೆ ಸಹಿತ ಹೊರಗಿಂದ ಬರುವಂಥದ್ದು. ಅದು ಪ್ಯೂರಿಫೈ ಮಾಡೋಕ್ಕೆ ಮಷಿನರಿ ತಂದೀವಿ ನೋಡ್ರಿ ಅಷ್ಟೇ. ಈ ಪ್ರಸಂಗ ದೇಶಕ್ಕಾಗಲ್ಲ. ಇವತ್ತಿಂಥ ಒಂದು ಕಷ್ಟದ ಪ್ರಸಂಗದಲ್ಲಿ ಮೋದಿಯವರಿಗೆ ಜ್ಞಾನದವಾಗಿದ್ದು ಒಂದು ಸಂತೋಷದ ವಿಷಯ. ಆದರೆ ಇದನ್ನು ರಿಪೀಟ್ ಹೆಂಗೆ ಮಾಡೋರು ಅವರು? 11 ವರ್ಷದಲ್ಲಿ ಹರಿದು ಅಂತ ನೀರನ್ನು ಹೊಳೆ ತಂದು ಹೆಂಗೆ ತೊಗೊಂಬರೋರು ಅದನ್ನು ಅನ್ನೋದು ಭಾಳ ಪ್ರಮುಖ ಪ್ರಶ್ನೆ. ಮತ್ತು ಇಲ್ಲಿಯ ವ್ಯವಸ್ಥೆ ಅದು ಮಾಡಲಿಕ್ಕೆ ಬಿಡ್ತದ ಅನ್ನೋಂಥದ್ದು ಅಷ್ಟೇ ಪ್ರಶ್ನೆ ಮಾಡುವಂಥ ಪ್ರಶ್ನೆ. ಯಾಕಂದ್ರೆ ಈಗಾಗ ವ್ಯವಸ್ಥೆಯಿಂದ ಲಾಭ ಮಾಡ್ಕೊಂಡಂಥ ಜನ ಅಷ್ಟು ಸ್ವಲ್ಪ ಬಿಟ್ಟು ಕೊಡೋದಿಲ್ಲ ಅದನ್ನು. ಆದರೂ ಮೋದಿಯವರಲ್ಲಿ ಒಂದೇನೋ ಶಕ್ತಿ ಅದ. ನಿಜವಾಗಿಯೂ ಅವರು ಗಾಂಧೀಜಿಯವರ ಗ್ರಾಮೋದ್ಯೋಗ ಅನ್ಬೋದು, ಅಥವಾ ಸ್ವಗ್ರಾಮ ಅನ್ಬೋದು, ಸ್ವರಾಜ್ಯ ಅನ್ಬೋದು, ಅಥವಾ ಅವರ ಒಂದು ಹೇಳಿದ ಪಾಲಿಸಿ ನೀವು ಅಡಾಪ್ಟ್ ಮಾಡಿದರೆ ಇವತ್ತಿಗೂ ಪರಿಹಾರ ಅದ. ಅವರೆಲ್ಲ ಶಕ್ತಿ ಅದ ಮೋದಿಯವರಲ್ಲ. ಮೋದಿಯವ್ರನ್ನ ನಾವು ಟೀಕೆ ಮಾಡಿದ್ರು ಸಹಿತ ಒಂದು ಜನಶಕ್ತಿ ಆಯುಷ್ಕಾಂತವ್ರಲ್ಲದ. ಅವರೀ ವ್ಯವಸ್ಥೆ ಬದಲಾಯಿಸ್ಬೋದು. ಕಾರ್ಪೊರೇಟ್ಗಳಿಂದ ಇವತ್ತು ಕಾರ್ಪೊರೇಟ್ ಹೇಳೋದಿಟ್ಟು ಅವರು ಆಸ್ತಿಗಳನ್ನ ಅನಿವಾರ್ಯವಾಗಿ ತೆಗೆದುಕೊಂಡು ಜನರಿಗೆ ಹಂಚುವಂತಲ್ಲ, ಉದ್ಯೋಗ ಸೃಷ್ಟಿ ಮಾಡಿರಿ, ಇಲ್ಲದ ಅವ್ರಿಗೆ ವಾರ್ನ್ ಮಾಡ್ರಿ, ಇಂಟ್ರೆಸ್ಟ್ ಬರಬೇಕು, ನೀವು ಉದ್ಯೋಗ ಕೊಡಬೇಕಂತ ತೊಗೊಂಡಿದ್ದಾರಲ್ಲ ಸಾಕಷ್ಟು. 32 PSUಗಳಿಂದ ಸಾಣದಲ್ಲ. ಅನೇಕ MSMEಗಳಿಗೆ ಅನುಕೂಲ ಮಾಡಿಕೊಡುವಂಥ ವಿಚಾರ ಮಾಡ್ತಾಯಿದ್ದೀರಿ. ಇವತ್ತಿನೂ ಅಂಥ ಪೂರ್ತಿ ದಿವಾಳಿ ಹೇಳುವ ಸ್ಥಿತಿಯಲ್ಲೇನಿಲ್ಲ. ಆದ್ರೆ ಇದೇ ಮುಂದುವರೆದ್ರೆ ಈ ತಿರುಗಿ ಬರಲಾರಂಥ ಸ್ಥಿತಿ ಹೋಗ್ತೀವಿ ಅನ್ನೋದು 2 ಮಾತೇ ಇಲ್ಲ. ಒಂದು ಕಡೆ ಅತ್ಯಂತ ಶ್ರೀಮಂತರ ಗುಂಪಾಗಿಬಿಡ್ತದೆ, ಇನ್ನೊಂದು ಕಡೆ ಹಿಟ್ಟಿಗೆ ಬಡದವಂತರ ಗುಂಪಾಗ್ತದೆ. ಆ ದೇಶದಲ್ಲೇ ಸಹಜವಾಗಿನ ಅರಾಜಕತೆ ಆಗ್ತೈತಿ. ಅರಾಜಕತೆಯಿಂದ ಏನು ಬೇಕಾದ ಆಗೋ ಸಾಧ್ಯತೆಗಳಿದ್ದಾವೆ. ಆದರೂ ಕೊನೆಗೂ ನಮ್ಮ ಮೋದಿಯವರಿಗೆ ಜ್ಞಾನೋದಯ ಆಗ್ಯದ. ಸ್ವದೇಶಿ ಬಳಸ್ರಿ, ಸ್ವದೇಶಿ ವಸ್ತುಗಳನ್ನ ಉಪಯೋಗ ಮಾಡ್ರಿ ಅಂತ ಹೇಳ್ತಾರೆ. ಹಂಗೆ ಸ್ವದೇಶಿಯ ವಸ್ತುಗಳನ್ನ ತಯಾರು ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ಈ PSUಗಳನ್ನು, ಇನ್ನುಳಿದವುಗಳನ್ನು ಉಪಯೋಗ ಮಾಡಬೇಕಾಗಿದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಕೃಷಿಗೂ ಅದು ಮಾರ್ಕೆಟ್ ಕೊಟ್ಟು ಅವರು ದುಡಿತಾರೆ, ರೈತರು ಮಾರ್ಕೆಟ್ ಕೊಡಬೇಕಾಗಿದೆ. ಇವೆಲ್ಲ ಆದಾಗ ಮಾತ್ರ ಇದೆಲ್ಲ ಆಗ ಸಾಧ್ಯ. ಇದೊಂದು ಹರ್ಕ್ಯುಲಿಯನ್ ಎಫರ್ಟ್, ಭಾಳ ದೊಡ್ಡ ಎಫರ್ಟ್ ಅದ. ಇದನ್ನು ಮಾಡಿದ್ರೆ ನಿಶ್ಚಿತವಾಗಿ ಇತಿಹಾಸದಲ್ಲೇ ಮೋದಿಯವರು ನಿಶ್ಚಿತವಾಗಿ ಉಳಿತಾರೆ. ಇಲ್ಲಪ್ಪ ಅಂದ್ರೆ ಈಗೇನು ಅತ್ಯಂತ ಇಲ್ಲಿವರೆಗೆ ಬಂದ ಆಡಳಿತಗಳೆಲ್ಲ ಅತ್ಯಂತ ಕೆಟ್ಟ ಆಡಳಿತ ಯಾವುದಿದ್ರೆ ಅದು ಮೋದಿಯವರು ಅಂತೇಳಿ ಇತಿಹಾಸ ಉಳಿದು ಹೋಗಿಬಿಡ್ತದೆ.
ಇದು ಚೇಂಜ್ ಆಗದೆ ಹೋದ್ರೆ, ಯಾಕಂದ್ರೆ ಇದು ಪೂರ್ತಿಯಾಗಿ ನಾವು ದಂಡಿ ಬಂದು ನಿಂತಿದ್ದೀವಿ. ಇವತ್ತು ಅಮೇರಿಕ ನಮಗೆ ದೂರ ಸರದ, ನಮಗೆ ಲಾಭ ಇದ್ದರೆ ಮಾತ್ರ ಬರ್ತದೆ. ನಾವು ಒಂದು ವೇಳೆ ಕೆಲಸ ಬೇಕಾದ್ರೆ ರಷ್ಯಾ ಜೋಡಿ ದೋಸ್ತಿ ಬಿಡಬೇಕು, ಚೈನಾ ಜೋಡಿ ದೋಸ್ತಿ ಬಿಡಬೇಕು. ಚೈನಾದ ಮಾಲ್ಗಳನ್ನು ತರಿಸುವಂಗಿಲ್ಲ, ವಸ್ತುವನ್ನು ತರಿಸುವಂಗಿಲ್ಲ. ರಷ್ಯಾದಿಂದ ಎಣ್ಣೆ ತರಿಸುವಾಗಿಲ್ಲ, ಅದು ಎಣ್ಣೆ ಸಲುವಾಗಿ ಬಂದಿದ್ದೀವಿ ತುಂಬಡಿ. ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಭಾರತಕ್ಕೆ ಅನಿವಾರ್ಯವಾಗಿ ಗಾಂಧಿ, ರಷ್ಯಾ, ಚೀನಾ ಇವು ಮೂರು ಅನಿವಾರ್ಯ ಆಗ್ತಾ ಇದ್ದಾವ ಅಂತೇಳಿ. ಗಾಂಧಿ ಸಿದ್ಧಾಂತದಿಂದ ಇಡೀ ದೇಶ ದುಡಿಯೋರಿಗೆಲ್ಲ ಉದ್ಯೋಗ ಸಿಗ್ತದೆ. ರಷ್ಯಾ ನಂಬಲಾರಂಥ ದೇಶ ಆಗಿದೆ ನಮ್ಗೆ ಹೇಳ್ತನಕ್ಕೆ. ಚೈನಾನು ಬಾರ್ಡರ್ ಜಗಳ ಇರ್ಬೋದು ನಮ್ಮಲ್ಲೇ, ಅವ್ರಿಗೂ ಅಮೇರಿಕ ಬಗ್ಗೆ ಪ್ರೀತಿ ಅದ. ಹೀಗಾಗಿ ಭಾರತ ಜೊತೆ ಒಳ್ಳೆಯ ಸಂಬಂಧ ಮಾಡ್ಕೊಂಡು ಹೋಗ್ಬೋದಾಗಿದೆ. ಎಲ್ಲ ಇಂತಲೂ ಮುಖ್ಯ. ನಮ್ಮನ್ನು ನಾವು ನಿಲ್ಲೋದು, ಇನ್ನೊಬ್ಬರ ಭರವಸೆ ಇಡ್ಕೊಂಡು ಅದು ಭಾಳ ಮಹತ್ವದ್ದು. ಸ್ವಾವಲಂಬಿ ಅಂತ ಇರುವಂಥದ್ದು, ಅದೇ ಸ್ವದೇಶಿ ಅನ್ನುವಂಥದ್ದು ಆ ಕೆಲಸವನ್ನು ನಮ್ಮ ಮೋದಿಯವ್ರ ಕಡೆಯಿಂದ ಆಗ್ತದನ ಮಾಡ್ಬೋದಾ, ನಮ್ಮ ಕಾಲ ಮೇಲೆ ಇಡುವಂಥ ವ್ಯವಸ್ಥೆ ತರ್ಬೋದಾ, ಎಲ್ಲರಿಗೂ ಉದ್ದೇಶ ಹೋಗುವಂಥ ಕೃಷಿ ಕ್ಷೇತ್ರಕ್ಕೆ ಮಾರ್ಕೆಟ್ ಸಿಗ್ಬೋದಾ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶ ತರಂಗ ಸತ್ಯ ಕೈಯಲ್ಲಿ ವಂದನೆಗಳು.